ತುರ್ತು ಕಾರ್ಯ ನಿಮಿತ್ತ ಅವರು ಬಹಳ ಸೊಗಸಾಗಿ ನಿಮ್ಗೆಲ್ಲರಿಗೂ ಕೂಡ ಅರ್ಥಪೂರ್ಣವಾಗಿ ಕ್ಯಾನ್ಸರ್ ಬಗ್ಗೆ ಮತ್ತು ಮನುಷ್ಯನ ಮುಂದಿನ ಆರೋಗ್ಯದ ದೃಷ್ಟಿಯಿಂದ ಏನು ಹಿತನುಡಿಗಳನ್ನು ಅವರು ಬಹಳ ಅಮೂಲ್ಯವಾದ ಹಿತನುಡಿಗಳನ್ನು ಹೇಳಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಮತ್ತು ಇಂದಿನ ಮುಲ್ಬಾಗಲ್ ರೋಟರಿ ಸೆಂಟ್ರಲ್ ಮತ್ತು ರೋಟರಿ ಬೆಂಗಳೂರು ಸೌತ್ ಪರೇಡ್ ಕ್ಲಬ್ ಮತ್ತು ಮುಖ್ಯವಾಗಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯಿಂದ ಹೆಬ್ಬಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಏನು ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದಾರೋ ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ಆಗಮಿಸಿರ್ತಕ್ಕಂಥ ಆಸೀನರಾಗಿರ್ತಕ್ಕಂಥ ನಮ್ಮ ಮುಲ್ಬಾಗಲ್ ಸೆಂಟ್ರಲ್ ರೋಟರಿ ಅಧ್ಯಕ್ಷರು ಸ್ನೇಹಿತರು ಆಗಿರ್ತಕ್ಕಂಥ ಶಂಕರ್ ಸರ್ ಅವರೇ ಮತ್ತು ನಮ್ಮ ರೋಟರಿ ಕ್ಲಬ್ನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ರಾಘವೇಂದ್ರ ಅವರೇ ಮತ್ತು ನಮ್ಮ ಬೆಂಗಳೂರು ಸೌತ್ ಪರೇಡ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅರ್ಜುನ್ ಸರ್ ಅವರೇ, ಮೇಡಮ್ ವೈಭವ್ ಅವರೇ, ಉಮಾ ಮೇಡಮ್ ಅವರೇ ಮತ್ತು ಮುಖ್ಯವಾಗಿ ನಮ್ಮ ಕ್ಲಬ್ನ ಸದಸ್ಯರಾಗಿರ್ತಕ್ಕಂಥ ರೋಟರಿ ರಮೇಶನ್ ಅವರೇ ಮತ್ತು ಇದೇ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಗಾಯನ್ ಡಾಕ್ಟರ್ ಅವರೇ ಮತ್ತು ನಮ್ಮ ಹಿರಿಯ ರೋಟರಿ ಸದಸ್ಯರಾಗಿರ್ತಕ್ಕಂಥ ಸುದರ್ಶನ್ ಸರ್ ಅವರೇ, ನಮ್ಮ ವರದಪ್ಪನವರೇ, ಹೆಬ್ಬಣಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ್ ಅವರೇ, ಮುಖ್ಯವಾಗಿ ನಮ್ಮ ಇಂದಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಸ್ನೇಹಿತರು ಶ್ರೀನಿವಾಸ್ ರೆಡ್ಡಿ ಸರ್ ಅವರೇ, ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಫಲಾನುಭವಿಗಳೇ ಮತ್ತು ಏನು ಈ ಶಿಬಿರದಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳಲು ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಹೆಬ್ಬಣಿಯಲ್ಲಿ ಈ ಶಿಬಿರವನ್ನು ಆಯೋಜನೆ ಮಾಡಬೇಕು ಕಾರ್ಯಕರ್ತರು ನಮ್ಮ ರೋಟರಿ ರಮೇಶ್ ಅವರು ಮತ್ತು ನಮ್ಮ ಕಾಡೇನಹಳ್ಳಿ ನಾಗರಾಜನ್ ಅವರು ಕೂಡ. ನಮ್ಮ ಕಾಡೇನಹಳ್ಳಿ ನಾಗರಾಜನ್ ಅವರು ನಿರಂತರವಾಗಿ ರೋಟರಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಆ ರೋಟರಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಸುಮಾರು ರೋಟರಿ ಸೇವೆಯಲ್ಲಿ ಮಾಡಿ ಈಗಲೂ ಕೂಡ ಹೆಬ್ಬಣಿ ಗಡಿ ಭಾಗದಲ್ಲೇ ನಡಿಬೇಕು ಅಂತ ಹೇಳ್ಬಿಟ್ರು. ಅವರು ಬರಬೇಕಾಗಿತ್ತು, ಕಾರಣಾಂತರದಿಂದ ಅವರು ಬರಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನೀವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆ ಭಾಗದ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಕಳಿಸಿದ್ರು. ಮತ್ತು ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ, ಕ್ಯಾನ್ಸರ್ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ತಿಳಿದಿರ್ತಕ್ಕಂಥ ಡಾಕ್ಟರ್ ವೈದ್ಯರುಗಳು ಬಹಳ ಸ್ವಚ್ಛವಾಗಿ ತಿಳಿಸಿದ್ದಾರೆ. ಆರೋಗ್ಯದ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ತಿಳಿದ ಮಟ್ಟಿಗೆ ನಮ್ಮ ಹೃದಯ ಹೇಳ್ತದಂತೆ, ನನಗೋಸ್ಕರ ಪ್ರತಿದಿನ ಅರ್ಧ ತಾಸು ನಡಿ, ನಿನಗೋಸ್ಕರ ನಾನು ನಿನ್ನ ಜೀವನದಲ್ಲಿ 10 ವರ್ಷ ಹೆಚ್ಚಾಗಿ ನಡೀತೀನಿ ಅಂತದ. ಅದಕ್ಕಾಗಿ ನಾವು ಬದುಕುವ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕಾಗುತ್ತದೆ. ಯಾಕೆಂತಂದ್ರೆ ಈಗಿನ ಊಟ ಉಪಚಾರಗಳಲ್ಲಿ ಬಹಳ ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಾ ಇದೆ. ಅದರಿಂದ ಊಟ ಉಪಚಾರಗಳನ್ನು ಕೂಡ ನಾವು ಏನ್ ತಿಂತಾ ಇದೀವಿ, ಇದು ನಮ್ಗೆ ಆರೋಗ್ಯಕ್ಕೆ ಒಳ್ಳೇದ ಅಲ್ವಾ ನೋಡ್ಕೊಳ್ಳೋದು ಜವಾಬ್ದಾರಿ ಕೂಡ ನಮ್ದೇ ಆಗಿರ್ತದೆ. ಮತ್ತು ದಿನಕ್ಕೆ ಒಂದು ಅರ್ಧ ತಾಸು ವಾಕಿಂಗ್ ನಡೆಯುವುದಾಗಿರ್ಲಿ. ನಾನೇನೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಚನಿಕೆ ತಗೊಂಡು ಆರೆ ತಗೊಂಡು ನಾನು ಹೋಗ್ತಾ ಇದ್ದೀನಲ್ಲ, ಇಷ್ಟು ದೂರ ನಡೆದಿದ್ದೀನಲ್ಲ, ಅದಲ್ಲ. ಇದಕ್ಕಾಗಿಯೇ ನಾವು ಅರ್ಧ ಗಂಟೆ ನಡೆಯುವುದನ್ನೇ ನಡೀತಾನೆ ಇರಲೇಬೇಕು ನಾವು. ಮತ್ತು ಅದಕ್ಕಿಂತ ಮೊದಲು ಯಾರ್ಯಾರಿಗೆ ಅನುಕೂಲ ಇದೆಯೋ ಅವರು ನಡೆಯುವುದಕ್ಕಾಗ್ಲಿಲ್ಲ ಅಂತಂದ್ರೆ ನಿಮ್ಮ ಯೋಗ ಯೋಗವನ್ನು ಪ್ರಾಕ್ಟೀಸ್ ಮಾಡ್ಕೊಡಿ. ಈಗೆಲ್ಲ ಕೂಡ ಎಲ್ಲರ ಮನೆಗಳಲ್ಲೂ ಮೊಬೈಲ್ ಇರ್ತದೆ, ಇಂಟರ್ನೆಟ್ ಇರ್ತದೆ. ಇಂಟರ್ನೆಟ್ ಇಲ್ಲ ಅಂದ್ರೂ ಮೊಬೈಲ್ ಅಂತೂ ಇದ್ದೇ ಇರ್ತದೆ. ಮೊಬೈಲಲ್ಲಿ ನೀವು ಯೋಗ ಬಂದು ನೀವು ಟೈಪ್ ಮಾಡಿ ಹೋದ್ರೆ ಸುಮಾರು ಯೋಗ ನಮ್ಮ
ಎಲ್ಲ ತರದ ಯೋಗ ಇದರನ್ನ ತೋರಿಸುತ್ತದೆ. ನಾವು ದಿನ ಒಂದೊಂದು ಯೋಗವನ್ನು ಕೂಡ ನಾವು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡಿಕೊಳ್ಳಲು ಅಂತ ಹೇಳಿ, ಮತ್ತು ಏನು ಇವತ್ತು ನನ್ನ ರೋಟರಿ ಬಗ್ಗೆ ಎರಡು ಮಾತು ಹೇಳಲೇಬೇಕು. ಈ ಭಾಗದಲ್ಲಿ ರೋಟರಿ ಅಂದ್ರೆ ಯಾರಿಗೂ ಗೊತ್ತೇ ಇರಲಿಲ್ಲ 2-3 ವರ್ಷದ ಹಿಂದೆ ಕೂಡ. ಇತ್ತೀಚೆಗೆ ನಾನು ರೋಟರಿ ಸದಸ್ಯ ಆದ ಮೇಲೆ ಕೂಡ ಈ ಭಾಗದಲ್ಲಿ 2 ತಿಂಗಳಲ್ಲಿ 4-5 ಕಾರ್ಯಕ್ರಮಗಳನ್ನ ಮಾಡಿದೆ. ಇದೇ ನಮ್ಮ ಹೈಸ್ಕೂಲ್ ಮಕ್ಕಳು ಇಲ್ಲಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಅಲ್ಲಿಂದ ತಾವೇನು 2 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡ್ ಬರ್ತಾ ಇದ್ದೀರಿ ಹೆಣ್ಮಕ್ಳು, ನಿಮ್ಗೆಲ್ಲರಿಗೂ ಕೂಡ ನಮ್ಮ ರೋಟರಿ ಕ್ಲಬ್ ಸಹಾಯದಿಂದ ನಾನು ಕೂಡ ಕೈ ಜೋಡಿಸಿ ನಿಮ್ಮೆಲ್ಲರಿಗೂ ಕೂಡ ಸೈಕಲ್ ವಿತರಣೆಯನ್ನು ಮಾಡಿದ್ವಿ. ಮತ್ತು ಇದೇ ಭಾಗದಲ್ಲಿ ನಮ್ಮ ಎಬ್ನಿ ಪಂಚಾಯಿತಿ ಬೈರ್ಕೂರ್ ಭಾಗದಲ್ಲಿ ನಮ್ಮ ರೋಟರಿ ಸೆಂಟ್ರಲ್ ಇಂದ ಏನು ಕಾಮಧೇನು ಪ್ರಾಜೆಕ್ಟ್ ಅನ್ನ 300 ಹಸುಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದರಲ್ಲಿ ಯಥೇಚ್ಛವಾಗಿ 20 ಹಸುಗಳನ್ನು ಈ ಭಾಗಕ್ಕೆ ತಂದು ನಾನು ಎಲ್ಲ ನಮ್ಮ ರೈತ ಬಾಂಧವರು ಅಂದ್ರೆ